ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಹಿರಿಯರೇ, ಸಭೆಯಲ್ಲಿರುವಂಥ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರೊಂದಿಗೆ ಈಗ ಪದವಿ ಪಡೆದು ತುಂಬ ಖುಷಿಯಲ್ಲಿ ತೇಲಾಡ್ತಾ ಇರುವಂಥ ಪದವೀಧರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ನನ್ನ ಮಾಧ್ಯಮ ಮಿತ್ರರೇ, ನಾನು ಮುಳುಬಾಗಿಲ ಕಡೆ ಯಾವತ್ತೂ ತಲೆ ಹಾಕಿ ಮಲಗಿದವನಲ್ಲ. ಕೋಲಾರಕ್ಕೆ ಬಂದ ಮೇಲೆ ಪ್ರಪ್ರಥಮವಾಗಿ ಮುಳುಬಾಗಿಲದ ಹೆಸರನ್ನು ಕೇಳಿತ್ತು. ಇಲ್ಲಿಗೆ ಬಂದು ಇಲ್ಲಿಯ ದೇವಸ್ಥಾನವನ್ನು ನೋಡಿತ್ತು. ಅಮರ್ ಜ್ಯೋತಿ ಕಾಲೇಜಿನ ಪ್ರಾಂಶುಪಾಲರು ಬಂದು ನಾವು ಮೊದಲ ಪದವಿ ಪ್ರದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತ ಒತ್ತಾಯಿಸಿದರು. ನಾನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ, ಆದರೆ ಪ್ರಾಂಶುಪಾಲರು ಬಿಡಲಿಲ್ಲ. ಖಂಡಿತ ನೀವು ಬರಲೇಬೇಕು ಅಂತ ಹೇಳಿದರು. ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು ನನ್ನ ಜವಾಬ್ದಾರಿ. ಆ ಕಾರಣದಿಂದ ಕರ್ತವ್ಯ ನಿಷ್ಠೆಯಿಂದ ಈ ನಿಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡೆ. ಸಹಸ್ರಾರು ಮಂದಿ ವಿದ್ಯಾರ್ಥಿಗಳನ್ನ ಈ ಒಂದು ನೆಲದಲ್ಲಿ ನೋಡಲಿಕ್ಕೆ ಖುಷಿ ಆಗ್ತದೆ. ಅದು ನೀವೆಲ್ಲ ನನ್ನ ಹಾಗೆ ಕುಗ್ರಾಮಗಳಿಂದ ಬಂದವರು, ಬೆಂಗಳೂರಿನಲ್ಲೇನೋ ಹುಟ್ಟಿ ಬೆಳೆದವರಲ್ಲ. ಆದರೆ ನಮಗೆ ಜೀವನದಲ್ಲಿ ಒಂದು ಆಸಕ್ತಿ ಇರುತ್ತೆ, ಆಸೆ ಇರುತ್ತೆ, ದೊಡ್ಡದಾಗಿ ಬೆಳಿಬೇಕು ಅನ್ನುವಂಥ ಒಂದು ಮನಸ್ಸಿರುತ್ತೆ. ಅದಕ್ಕೆಲ್ಲ ಇದು ನಮ್ಮ ಪದವಿ ಅನ್ನುವಂಥದ್ದು ಒಂದು ಬಹಳ ಮುಖ್ಯ ಹೆಜ್ಜೆ. ಇವತ್ತು ನೀವೆಲ್ಲರೂ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಷ್ಟು ಖುಷಿಯಿಂದ, ಸರ್ ಹೇಳ್ತಾ ಇದ್ರು 3 ವರ್ಷದಿಂದ ಕಾಯ್ತಾ ಇದ್ರು ಈ ದಿವಸಕ್ಕೆ ಅಂತ. 3 ವರ್ಷದ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ. ಯಾತಕ್ಕಾಗಿ ನೀವು ಈ ದಿನಕ್ಕಾಗಿ ಕಾಯ್ತಾ ಇದ್ದೀರಿ? ಅದು ಈ ಡ್ರೆಸ್ಗಳನ್ನು ಹಾಕ್ಕೊಂಡು ನೀವೇ ಫೋಟೋ ತೆಗೆಸ್ಕೊಂಡು ಬಹುಶಃ ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇದನ್ನು ತೋರಿಸ್ತೀರಿ, ನಾನು ಹೇಗಿದ್ದೆ ನೋಡು ಅಂತ. ಸೊ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾರದ ದಿವಸ ಇದಾಗತ್ತೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಇವತ್ತು ಪದವಿಯನ್ನು ಪಡೆದಂಥ ನಿಮ್ಮೆಲ್ಲರನ್ನೂ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಆಗ ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಎಲ್ಲರೂ ಪದವಿ ಪಡೆದ ಮೇಲೆ ಮುಂದೇನು ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ನಿಮ್ಮ ಕಣ್ಣೆದುರಿಗಿರುತ್ತೆ ಅಂತ. PUC ಆದಮೇಲೆ SLC ಆದಮೇಲೆ ನಿಮಗಿತ್ತು PUC ಹೋದ್ರಾಯ್ತು ಅಂತ, PUC ಆದಮೇಲೆ ಇತ್ತು ಡಿಗ್ರಿಗೆ ಹೋದ್ರಾಯ್ತು ಅಂತ. ಡಿಗ್ರಿ ಆದಮೇಲೆ ಕೆಲವರಿಗಿರುತ್ತೆ ನಾನು ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಹೋಗ್ತೀನಿ ಅಂತ. ನಾನು ಅನೇಕ ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೆ, ಇನ್ನೇನು ಮಾಡ್ತೀರಿ ಮುಂದೆ ಅಂತ. ನನಗೆ ಖುಷಿ ಆಯಿತು. ಅನೇಕರು ಹೇಳಿದ್ರು, ಸರ್ ನಾವು ಮಾಸ್ಟರ್ ಡಿಗ್ರಿಗೆ ಬರ್ತೀವಿ. ಹೇಳಿದೆ, ನಮ್ಮ BNUಗೆ ಬನ್ನಿ, ಮುಂದಿನ ವಾರ ಕೌನ್ಸಿಲಿಂಗ್ ಇದೆ ಅಂತ. ಸೊ ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಬರುವಂಥದ್ದು ಅದು ಈಗಿನ ಕಾಲೇಜಲ್ಲಿ ನಾನು ಎಲ್ಲರಿಗೂ ಸೇರಿಸಿ ಹೇಳುವಂಥ ಒಂದು ಮಾತು ಏನು ಅಂತಂದರೆ, ಇದನ್ನು ನಾನು ನನ್ನ ಮಗಳಿಗೆ ಕೂಡ ಹೇಳಿದೆ, ಬರೀ ಇವತ್ತು ಪದವಿ ಆದರೆ ಸಾಕಾಗೋದಿಲ್ಲ, ನಿಮಗೆ ಒಂದು ಮಾಸ್ಟರ್ ಡಿಗ್ರಿ ಇರಬೇಕು. ಆಗ ಸಮಾಜದ ಎದುರಿಗೆ ತಲೆ ಎತ್ತಿ ನಿಲ್ಲಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಅದಿಲ್ಲದೆ ಹೋದರೆ ನಿಮ್ಗಿಂತ ಇನ್ಯಾರೋ ಮಾಸ್ಟರ್ ಪದವಿಯನ್ನು ಪಡ್ಕೊಂಡಿರ್ತಾರೆ, ಅವ್ರ ಎದುರಿಗೆ ಸಣ್ಣ ಮುಖ ಮಾಡಬೇಕಾದಂಥ ಪರಿಸ್ಥಿತಿ ನಿಮಗೆ ಬರ್ತದೆ. ಅದು ಆಗಬಾರ್ದು. ಆ ಕಾರಣದಿಂದ ಇಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಕೇಳುವಂಥದ್ದು ಇಷ್ಟೇ, ಇವತ್ತೇನು ಮಾಸ್ಟರ್ ಡಿಗ್ರಿ ಅಂಥ ದುಬಾರಿ ಏನೂ ಅಲ್ಲ. ಅದು ನಮ್ಮಂಥ ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಇಟ್ಸ್ ಎ ಥ್ರೋ ಅವೇ ಪ್ರೈಸ್. ನಾನು ಹೇಳಬಲ್ಲೆ, ಜಗತ್ತಿನಲ್ಲೇ ಪದವಿ ಅತ್ಯಂತ ಸೋವಿದೇನಾದರೂ ಇದ್ದರೆ ಚೀಪಾಗಿ ಇರುವಂಥದ್ದು, ಅಂದರೆ ಪದವಿ ಚೀಪ್ ಅಂತ ಅಲ್ಲ, ನಾವು ಕೊಡುವ ಹಣ ತುಂಬ ಕಡಿಮೆ ಆದರೂ ಪದವಿ ಪಡಿತೀರಲ್ಲ, ಇದು ಬಹುಶಃ ಜಗತ್ತಿನಲ್ಲೇ ಬಹಳ ಸೋವಿಯಾಗಿತ್ತು. ಅಂದರೆ ಸರ್ಕಾರ ನೆರವು ಕೊಡ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಈ ಥರದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಗಳಿಸಲಿಕ್ಕೆ ಸಾಧ್ಯವಾಗಿದೆ.
ತುಂಬ ಕಡಿಮೆ ದರದಲ್ಲಿ ನಮ್ಮಲ್ಲಿ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಯಾಕೆ ಹೇಗೆ ಆಗೋದು ಅಂತಂದರೆ ಸರ್ಕಾರದ ವಿಶ್ವವಿದ್ಯಾಲಯಗಳನ್ನು ಸರ್ಕಾರ ಪೋಷಿಸ್ತಾ ಇರೋದ್ರಿಂದ. ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ, ನಾನು ಕೆಲವು ದೇಶಗಳನ್ನು ಅಡ್ಡಾಡಿದ್ದೇನೆ, ಯಾವ ದೇಶದಲ್ಲೂ ಇಷ್ಟು ಕಡಿಮೆ ದರದಲ್ಲಿ ನಿಮಗೆ ಪದವಿ ಆಗಲಿ ಸ್ನಾತಕೋತ್ತರ ಪದವಿ ಆಗಲಿ ಸಿಕ್ಕಲಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ನೀವೆಲ್ಲ ಪುಣ್ಯವಂತರು. ನೆನ್ಪಿಟ್ಕೊಳ್ಳಿ, ಈ ದೇಶದ ನಿಮ್ಮಷ್ಟೇ ವಯಸ್ಸಿನ ಹಾಗೆ ನಿಮ್ಮ ಹಾಗೆ ಹುಟ್ಟಿ ಬೆಳೆದಿರುವಂಥ ಲಕ್ಷಾಂತರ ಮಕ್ಕಳಿಗೆ ಈ ಥರ ಪದವಿ ಪಡೆಯುವಂಥ ಯೋಗ ಇಲ್ಲ. ಇನ್ನು ಬಾಲ ಕಾರ್ಮಿಕ ಪದ್ಧತಿ ನಮ್ಮಲ್ಲಿ ಬಹಳ ಎಲ್ಲೆಲ್ಲೂ ಇರೋದನ್ನು ನಾವು ನೋಡ್ತೇವೆ. ಅಂಥ ಮಕ್ಕಳಿಗೆ ಹೋಲಿಸಿದ್ರೆ ನೀವು ಎಷ್ಟು ಪುಣ್ಯವಂತರು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಸಾಧ್ಯ ಆಗಿರೋದು ಸರ್ಕಾರದ ನೆರವಿನಿಂದ, ನಿಮ್ಮ ತಂದೆ ತಾಯಿಗಳ ನೆರವಿನಿಂದ, ನಿಮ್ಮ ಕಾಲೇಜು ಹಾಗೂ ಅಧ್ಯಾಪಕರ ನೆರವಿನಿಂದ. ಅದಕ್ಕಾಗಿ ಕೊನೆಯವರೆಗೂ ನಾವು ನಮ್ಮ ಪದವಿಗೆ ಸಾಕ್ಷಿಗಳಾದಂಥ, ಪದವಿಗೆ ಕಾರಣರಾದಂಥ ಇವರೆಲ್ಲರನ್ನೂ ನೆನೆದುಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ ಜೀವನದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂತಂದರೆ, ನಿಮ್ಮ ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ. ಜೀವನದಲ್ಲಿ ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ. ನಮ್ಮಲ್ಲೊಂದು ಮಾತಿದೆ, ನಾವು ಸಾಯ್ಬೇಕಂತೆ ಸ್ವರ್ಗ ಕಾಣಬೇಕಂತ. ಹಾಗೆ ಕಠಿಣ ಶ್ರಮವನ್ನು ನಾವು ವಹಿಸಬೇಕು, ಅದಕ್ಕೆ ತಕ್ಕದಾದ ಪ್ರತಿಫಲ ನಮಗೆ ಸಿಕ್ಕೇ ಸಿಕ್ಕತ್ತೆ. ಕೆಲವರಿಗೆ ಭಾಳ ಬೇಗ ಸಿಗ್ಬೋದು, ಕೆಲವರಿಗೆ ತಡವಾಗಿ ಸಿಗ್ಬೋದು. ಆದರೆ ಒಂದು ಮಾತು ನಾನು ಜೀವನದಲ್ಲಿ ಈಗ 50 ವರ್ಷ ದಾಟಿದವನಾಗಿ ನಿಮಗೆ ಎಲ್ಲ ಹೊಸ ವಿದ್ಯಾರ್ಥಿಗಳಿಗೆ ಹೇಳ್ಬೋದಾ, ಪದವೀಧರರಿಗೆ ಹೇಳ್ಬೋದಾಗಿದ್ದೇನು ಅಂತಂದರೆ, ನಿಮ್ಮ ಜೀವನದಲ್ಲಿ ಯು ಗೆಟ್ ವಾಟ್ ಯು ಡಿಸರ್ವ್. ಇದು ಖಂಡಿತ. ಯು ಗೆಟ್ ವಾಟ್ ಯು ಡಿಸರ್ವ್. ನೀವು ಎಷ್ಟು ಶ್ರಮ ಪಡ್ತೀರೋ, ನೀವು ಎಷ್ಟು ಮಹತ್ವಾಕಾಂಕ್ಷೆಯಿಂದ ಕೆಲಸ ಮಾಡ್ತೀರೋ, ಅದಕ್ಕೆ ತಕ್ಕದಾಗಿ ಶ್ರೇಯಸ್ಸು ನಿಮ್ಮದಾಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಗುರಿನೇ 35 ಮಾರ್ಕ್ಸ್ ತಗೊಳ್ಳೋದಾದರೆ ಪರೀಕ್ಷೆಯಲ್ಲಿ ನಿಮಗೆ ಎಷ್ಟು ಬರ್ತದೆ? ಫೇಲ್ ಆಗಿ ಹೋಗ್ತೀರಿ. ನಿಮ್ಮ ಗುರಿ 100 ಆಗಿರ್ಬೇಕು, ಆಗ 95 ಆದರೂ ಬರುತ್ತೆ. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣಬೇಕು ಅಂತ. ಹಾಗೆ ನಾವು ಯಾವುದೇ ಕ್ಷೇತ್ರದಲ್ಲಿರಲಿ, ನಮ್ಮ ಕನಸುಗಳು ದೊಡ್ಡದಾಗಿರ್ಬೇಕು. ಕನಸುಗಳೇ ನಮ್ಮ ನಿರೀಕ್ಷೆಯ ಜೀವನದಲ್ಲಿ ಚಿಕ್ಕದಾಗೋದ್ರೆ ನಾವು ಎತ್ತರವಾಗಿ ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಇವತ್ತು ಪದವೀಧರರಾದಂಥ, ಪದವಿ ಪಡೆದಂಥ ನಿಮ್ಮ ಎಲ್ಲರಿಗೂ ನಾನು ಹೇಳುವಂಥದ್ದಿಷ್ಟೇ, ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಆಕಾಶದೆತ್ತರಕ್ಕೆ ಬೆಳೆಯೋದನ್ನು ಕಲ್ತ್ಕೊಳ್ಳಿ. ಹಠ ಮಾಡಿ, ಅದಕ್ಕೆ ಕಷ್ಟಪಡಿ, ಖಂಡಿತವಾಗಿ ಯಶಸ್ಸು ನಿಮ್ದಾಗ್ತದೆ. ಇನ್ನು ಅಪ್ಪ ಮಾಡಿದ ದುಡ್ಡಿನಲ್ಲೋ ಮಾವ ಮಾಡಿದ ದುಡ್ಡಿನಲ್ಲೋ ಮೇಲೆ ಬರುವವರು ಕೆಲವರು. ಆದರೆ ನೆನಪಿಟ್ಕೊಳ್ಳಿ, ಅವರ ಯಶಸ್ಸು ಅವ್ರದ್ದಲ್ಲ. ನೀನೇನು ಸಾಧನೆ ಮಾಡಿದೀಯಾ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೊಡಬೇಕಾದಂಥ ಉತ್ತರ. ಅದು ನೀವು ಶ್ರಮ ವಹಿಸಿ ಗೆದ್ದರೆ ಮಾತ್ರ ಅದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾನು ಎಲ್ಲ ಪದವೀಧರರಲ್ಲಿ ಕೇಳ್ಕೊಳ್ಳುವಂಥದ್ದಿಷ್ಟೇ, ನೀವು ದುಡಿಬೇಕು, ನೀವು ತುಪ್ಪ ತಿನ್ನಬೇಕು. ಬೇರೆಯವರ ದುಡಿಮೆಯಲ್ಲಿ ತುಪ್ಪ ತಿನ್ನುವ ಕನಸನ್ನು ನಾವು ಕಾಣಬಾರ್ದು. ನಮಗೆ ಯಶಸ್ಸು ನಾವು ಎಷ್ಟು ಶ್ರಮ ವಹಿಸ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಬಲ್ಲೆ. ಈ ಸಂದರ್ಭದಲ್ಲಿ ನನಗೆ ಯಾವಾಗಲೂ ಕಾಡುವಂಥ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದು ಇವತ್ತಿನ ಭಾರತೀಯ ಸಂದರ್ಭಕ್ಕೆ ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ. ಗಂಡಬೇರುಂಡ ಪಕ್ಷಿಯ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಯಾವುದು ಅಂತ ಗೊತ್ತಾ? ಗಂಡಬೇರುಂಡ ಒಂದು ಕಾಲ್ಪನಿಕ ಹಕ್ಕಿ. ಅದು ಮೈಸೂರು ಸಂಸ್ಥಾನದ ಲೋಗೋ ಆಗಿತ್ತು. ಇವತ್ತಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಲೋಗೋ ಯಾವುದು ಕೇಳಿದ್ರೆ ನೀವು ನೋಡಿ, ಅದು ಗಂಡಬೇರುಂಡ ಪಕ್ಷಿ. ಇದಕ್ಕೆ ಕರ್ನಾಟಕದಲ್ಲಿ ಬಹಳ ಮಹತ್ವದ ಸ್ಥಾನ. ಯಾತಕ್ಕಂತಂದ್ರೆ ನಮ್ಮ ಮೈಸೂರು ಅರಸರ ಲಾಂಛನ ಈ ಗಂಡಬೇರುಂಡ ಪಕ್ಷಿ ಆಗಿತ್ತು. ಇಂಥದ್ದೊಂದು ಪಕ್ಷಿ ಇತ್ತು ನಮಗೆ ಗೊತ್ತಿಲ್ಲ, ಆದರೆ ಅದರ ಕಲ್ಪನೆ ತುಂಬ ಚೆನ್ನಾಗಿದೆ.
ಒಂದು ಪಕ್ಷಿ